ತಿಂತ ತಿಂತ ಫೀವರ್ ಕಮ್ಮಿ ಕಾಣಮ್ಮಿ ತಿಂತ 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 ಆಸೆ ಕಾಣಮ್ಮಿ ತಿಂಬಳ ಕಮ್ಮಿ ತಿಂಬಳ ಕಮ್ಮಿ ತಿಂಬಳ ಕಮ್ಮಿ. ನಮಸ್ತೆ ಎಲ್ರಿಗೂ, ವೆಲ್ಕಮ್, ಸ್ವಾಗತ ನನ್ನ ಹೊಸ ವ್ಲಾಗ್ಗೆ. ಸೊ ಫ್ಯಾಟ್ ಟು ಫಿಟ್ ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜು ಸ್ಟೇಜ್ 2 ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಡೇ 1. ಸೊ ಸೇಮ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಜಾಗಿಂಗು ವಾಕಿಂಗು ಪ್ಲಸ್ ಎಕ್ಸ್ಟ್ರಾ ಏನು ಮಾಡ್ತೀನಿ ಅಂದರೆ ಇವತ್ತಿಂದ ನಮ್ಮ ಗೌರ್ಮೆಂಟ್ ಅವರು ಫ್ರೀಯಾಗಿ ಪಾರ್ಕಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನೇ ಯೂಟಿಲೈಸ್ ಮಾಡಬೇಕು ಅಂತ. ಸೊ ಹಾಗಾಗಿ ನಾನು ಪುಲ್ಅಪ್ಸು, ಪ್ಯಾರಲಲ್ ಬಾರು ಮತ್ತು ಡಿಪ್ಸು ಇದನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಪಾರ್ಕಲ್ಲೇ ನಿಮಗೆ ಸಿಗುತ್ತೆ ಅದೆಲ್ಲ ಮಾಡೋಕ್ಕೆ. ಸೊ ಅದನ್ನೇ ಯೂಟಿಲೈಸ್ ಮಾಡ್ಕೊಂಡು ಅದೊಂದು ಎಕ್ಸ್ಟ್ರಾ ಸ್ಟಾರ್ಟ್ ಮಾಡ್ತೀನಿ. ಸೊ ಈ 20 ಡೇಸು ಈ 3ನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಫ್ರೀ 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 ನಾನು ಹೇಳ್ದಂಗೆ ಇಲ್ಲಿ ಗೌರ್ಮೆಂಟವರು ಏನೇನು ಇನ್ಸ್ಟಾಲ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ಆರಾಮಾಗಿ ಪುಲ್ಅಪ್ಸ್ ಮಾಡ್ಕೊಬೋದು, ಅಲ್ಲಿ ಬೇಕಾದ್ರೆ ಆ್ಯಪ್ಸ್ ಮಾಡ್ಬೋದು, ಇಲ್ಲಿ ಡಿಪ್ಸ್ ಮಾಡ್ಬೋದು, ಮತ್ತು ಅಲ್ಲಿ ಪ್ಯಾರಲಲ್ ಬಾರು ಇದೆಲ್ಲ ನಮಗೆ ಫ್ರೀಯಾಗಿ ಸಿಗುತ್ತೆ. ಸೊ ನಾವು ಅದನ್ನು ಯೂಟಿಲೈಸ್ ಮಾಡ್ಕೊಬೇಕಷ್ಟೆ. ಡೇ 6 ಫಿಶ್ ತಿನ್ನೋಣ ಅಂತ ಆಸೆಯಾಗಿ ಫಿಶ್ನ ತೊಗೊತಾ ಇದ್ದೀವಿ. ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಕ್ಕೊಂಡು ತಿರ್ಸ್ಕೊತಾ ಇದ್ದೀನಿ. ಸೊ ಸಿಂಪಲ್ಲಾಗಿ ಮನೇಲಿ ಏನು ಮಾಡ್ಬೋದು ಅದನ್ನೇ ಮನೇಲಿ ಮಾಡ್ತಿರೋದ್ರಿಂದ ಆರಾಮಾಗಿ ಪೀಸಾಗಿ ತಿನ್ಬೋದು. ಹೊರಗಡೆ ಟೇಸ್ಟಿ ಚಿಕನ್ ಎಲ್ಲ ಸಿಗುತ್ತೆ, ಬಟ್ ಹೊರಗಡೆ ತಿನ್ನೋದು ಬೇಡ ಅಂದ್ಬಿಟ್ಟು ಸಿಂಪಲ್ಲಾಗಿ ಮನೇಲಿ ಮಾಡ್ಕೊತಾ ಇದ್ದೀನಿ. ಇದು ಚಿಕನ್ ಫ್ರೈ, ಸ್ವಲ್ಪ ಸಾಂಬಾರು ಥರ, ಅಂದರೆ ಸಾಂಬಾರಿಲ್ಲ ಫ್ರೈ ಥರ. ಇದು ನಮ್ಮ ಗುಂಡ್ಕಾಯಿ ಮತ್ತು ಲಿವರ್ ಫ್ರೈ, ಸೂಪರ್ ಕಾಂಬಿನೇಷನ್ ಇವತ್ತು. ಅಂಜಲ್ ಫಿಶ್ ತವಾ ಫ್ರೈ ಆಸೆ ಆಗುತ್ತೆ, ಆಗ್ಬಿಟ್ಟು ಹೊರಗಡೆ ತಿನ್ನೋ ಬದಲು ತಂದು ಮನೇಲಿ ಮಾಡ್ಕೊಳ್ಳೋದೆ ಬೆಸ್ಟ್ ಆಪ್ಷನ್. ಸೂಪರ್ ಫಿಶ್ ತವಾ ಫ್ರೈ ಒಂದೇ ಒಂದು. ಚಿಕನ್ ಫ್ರೈ ಮತ್ತು ಲಿವರ್ ಪೆಪ್ಪರ್ ಡ್ರೈ ರೆಡಿ. ಸೂಪರ್ ಮಸ್ತ್ ಮಜಾ ಬಾಂಬಾಟ್. ಡೇ 8. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಾಗಾಗಿ ಇವತ್ತು ಮನೆಯಲ್ಲಿ ಸ್ಪೆಷಲ್ ಏನಂದರೆ ಅವಲಕ್ಕಿಲಿ ಒಂದು ಪಾಯಸ ಮಾಡಿದ್ದಾರೆ. ಸೊ ನಾನು ಅದನ್ನು ತಿಂತಾಯಿದ್ದೀನಿ ಇವಾಗ. ಗೋಡಂಬಿ, ದ್ರಾಕ್ಷಿ, ತುಪ್ಪ, ಸಕ್ಕರೆ ಎಲ್ಲ ಹಾಕಿ ಮಾಡಿರ್ತಾರೆ. ಬಟ್ ನನಗೇನು ಭಯ ಇಲ್ಲ, ಏನು ಗಿಲ್ಟು ಇಲ್ಲ. ಏನಕ್ಕಂದರೆ ಮನೇಲಿ ಮಾಡಿರೋದನ್ನ ತಿನ್ನೋದ್ರಿಂದ ಏನು ಟೆನ್ಷನ್ ಬೇಡ. ಆಮೇಲೆ ಇದೆಲ್ಲ ತಿನ್ನಬೇಕು. ನಾವು ಡಯಟ್ ಮಾಡ್ತೀವಿ ಅಂದಾಗ ಏನಾಗುತ್ತೆ, ಹಬ್ಬಗಳು ಅವೆಲ್ಲ ಬಂದಾಗ ಆ್ಯಕ್ಚುಲಿ ತಿನ್ನಬಾರ್ದು. ಯಾಕಂದರೆ ಡಯಟೇ ಬೇರೆ ಕಾನ್ಸೆಪ್ಟು. ಡಯಟ್ ಮಾಡುವಾಗ 100% ಮಾಡಬೇಕು. ಬಟ್ ನಾನು ಡಯಟ್ ಅನ್ನೋದು ನನ್ನ ಕಾನ್ಸೆಪ್ಟ್ ಅಲ್ಲ, ಮನೆ ಊಟ ಅನ್ನೋದು ನನ್ನ ಕಾನ್ಸೆಪ್ಟು. ಸೊ ಹಬ್ಬಗಳು ತಿಂಗ್ಳಿಗೊಂದೋ 2 ತಿಂಗ್ಳಿಗೊಂದೋ ಬರ್ತಾಯಿರುತ್ತೆ. ಮನೇಲಿ ಮಾಡೋ ಹಬ್ಬದ ಊಟ ತಿನ್ನಬೇಕು. ಹಾಗಾಗಿ ನಾನಿವಾಗ ಅವಲಕ್ಕಿಲಿ ಮಾಡಿರೋಂಥ ಪಾಯಸನ ತಿಂತಾಯಿದ್ದೀನಿ. ಹೆಂಗಿದೆ ನೋಡಿ, ಅದನ್ನು ನೋಡ್ರೇ ಆಸೆ ಆಗುತ್ತೆ ತಿನ್ನಬೇಕು ಅಂತ. ಸೊ ಇದರಲ್ಲೆಲ್ಲ ಏನು ನಾವು ಮಾಡೋದು ಕೆಲಸ ಅಂದರೆ ಕಂಟ್ರೋಲ್ ಮಾಡಬೇಕಾಗಿರೋದೇನು ಅಂದರೆ ಸಣ್ಣ ಆಗಬೇಕಲ್ಲ. ಹಾಗಾಗಿ 2 ಸರಿ 3 ಸರಿ ತಿನ್ನೋ ಬದಲು 1 ಸರಿ ತಿಂತೀನಿ. ಕಪ್ ಕೂಡ ಚಿಕ್ಕ ಕಪ್ಪೇ ತೊಗೊಂಡಿದ್ದೀನಿ. ಯೂಶ್ವಲಿ ಹಬ್ಬಗಳ ಟೈಮಲ್ಲಿ ಇದನ್ನು 3 ಸರಿ 2 ಸರಿ ತಿಂದ್ಬಿಡ್ತೀನಿ. ಬಟ್ ಇವಾಗ ನಾನು ಸಣ್ಣ ಆಗಬೇಕು, ಹಾಗಾಗಿ ಮನೆ ಊಟ ತಿನ್ನಬೇಕು. ಮನೆ ಊಟ ತಿಂತಾಯಿದ್ದೀನಿ ಅಂದ್ಬಿಟ್ಟು ಇದನ್ನು ಜಾಸ್ತಿ ತಿನ್ನಬಾರ್ದು. ಎಲ್ಲದರಲ್ಲೂ ಪೋರ್ಷನ್ ಕಟ್ ಮಾಡಿರಬೇಕು, ಲಿಮಿಟ್ ಕಟ್ ಮಾಡಿರಬೇಕು. ಹಾಗಾಗಿ ಹಬ್ಬದಲ್ಲಿ ಏನು ಸ್ಪೆಷಲ್ ಮಾಡಿರ್ತಾರೆ ಅದನ್ನು ತಿನ್ನಬೇಕು, ಸ್ವಲ್ಪ ಕಮ್ಮಿ ತಿನ್ಕೊಬೇಕು ಅಷ್ಟೇ, ಸಿಂಪಲ್. ಹಾಗಾಗಿ ಯಾವುದೇ ಹಬ್ಬ ಬಂದರೂ ಹಬ್ಬದ ಊಟ ಏನಿದೆ ಅದನ್ನು 100% ತಿಂತೀನಿ. ಡೇ 9 ಇವತ್ತು ಗಣೇಶ ಹಬ್ಬ. ಸೊ ಗಣೇಶ ಹಬ್ಬದ ಪ್ರಯುಕ್ತ ನಮಗೆ ಆಫೀಸಲ್ಲಿ ಸ್ವೀಟ್ ಬಾಕ್ಸ್ ಕೊಟ್ಟಿದ್ದರು, ಇಂಡಿಯನ್ ಸ್ವೀಟ್ ಹೌಸ್ ಕಡೆಯವರಿಂದ. ತೋರಿಸ್ತೀನಿ ನೋಡಿ. ಸೊ ಸೀದಾ ಮನೆಗೆ ತಂದೀನಿ. ಇದು 1 kg ಬಾಕ್ಸ್ ಇದೆ ಅನಿಸುತ್ತೆ, ತೆಗೆದು ನೋಡೋಣ. ಹೌದು, 1 kg ಬಾಕ್ಸ್ ಇದು. ಒಳಗಡೆ ಏನೇನು ಸ್ವೀಟ್ ಇದೆ ನೋಡೋಣ ತಡೀರಿ. ನಮ್ಮ ಆಫೀಸ್ ಅವರು ನಮಗೆ ಗಣೇಶ ಹಬ್ಬ ಪ್ರಯುಕ್ತವಾಗಿ 1 kg ಸ್ವೀಟ್ ಬಾಕ್ಸ್ ಕೊಟ್ಟಿದ್ದಾರೆ. ಓಹೋ ಸೂಪರಾಗಿದೆ. ಒಳ್ಳೆ ನೋಡಿದ್ರೇ ಇದು ಒಂಥರ ಟೆಂಪ್ಟಿಂಗ್ ಇದೆ. ಆದರೆ
ನಾನು ಇದನ್ನು ತಿನ್ನಂಗಿಲ್ಲ, ಸ್ಕಿಪ್ ಮಾಡಬೇಕು. ಹೊರಗಡೆ ಮಾಡಿರೋದ್ರಿಂದ ಇದು ತಿನ್ನೋದು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಬಟ್ ನಮ್ಮ ಮನೇಲೇ ಮಾಡೋಂಥ ಸ್ವೀಟು ಗಣೇಶ ಹಬ್ಬಕ್ಕೆ ಏನು ಅಂದರೆ ನಮ್ಮ ಈ ಕಡುಬು. ಹಾಗಾಗಿ ಈ ಸ್ವೀಟು ಒಂದು ತಿನ್ನೋ ಬದಲು ಈ ಕಡುಬು 3 ತಿಂದರೂ ಅದು ಈಕ್ವಲೆಂಟ್ಗೂ ಬರೋಲ್ಲ, ಇನ್ನೂ ಕ್ಯಾಲರಿ ಸ್ವಲ್ಪ ಕಮ್ಮಿನೇ ಬರುತ್ತೆ. ಆಮೇಲೆ ಇದು ಎಲ್ಲನೂ ಮನೇಲೇ ತಯಾರಿಸಿರೋದ್ರಿಂದ ಆರೋಗ್ಯಕ್ಕೆ ಕೂಡ ಒಳ್ಳೆಯದೇ. ಆಮೇಲೆ ಹಬ್ಬದ ದಿನ ನನಗೆ ಎಸ್ಪೆಷಲಿ ಹಬ್ಬದ್ದು ಎಲ್ಲ ಊಟಗಳು ಇಷ್ಟ. ಯುಗಾದಿ, ಸಂಕ್ರಾಂತಿ, ದೀಪಾವಳಿ, ಗಣೇಶ, ವರಮಹಾಲಕ್ಷ್ಮಿ, ಆಮೇಲೆ ಕ್ರಿಸ್ಮಸ್ಸು, ರಂಜಾನು, ಯಾವ ಹಬ್ಬ ತೊಗೊಳ್ಳಿ ಎಲ್ಲ ಹಬ್ಬ ಊಟ ನಂಗೆ ತುಂಬ ಇಷ್ಟ. ಗಣೇಶ ಹಬ್ಬದಲ್ಲಿ ನನಗೆ ಪ್ರಸಾದ ಅಂದರೆ ತುಂಬ ಇಷ್ಟ. ರೋಡಲ್ಲಿ ಕೊಡ್ತಾಯಿದ್ರೆ ಹಂಗೆ ಈಸ್ಕೊಂಡು ತಿನ್ಕೊಂಡು ಹೋಗ್ತಾ ಇರ್ತೀನಿ, ಅಷ್ಟು ಇಷ್ಟ ನನಗೆ. ಆದರೆ ಅಷ್ಟು ತಿನ್ನೋಕ್ಕಾಗಲ್ಲ ಇವಾಗ, ಕಂಟ್ರೋಲ್ ಮಾಡ್ತಿರೋದ್ರಿಂದ. ಅದ್ರ ಬದಲು ಸಿಂಪಲಾಗಿ ಈ 3 ಕಡುಬನ್ನ ತಿಂದು ಎಂಜಾಯ್ ಮಾಡ್ತೀನಿ ಅಷ್ಟೇ. ಗಣೇಶ ಹಬ್ಬದ್ದು ಅಡುಗೆ ಊಟ ಮಾಡಿದ್ದೀನಿ. ಅದ್ರ ಜೊತೆಗೆ ಇದೊಂದು 3 ಕಡುಬು, ಇದು ಸ್ವೀಟ್ ಕಡುಬು, ಇದು ಖಾರ ಕಡುಬು ಒಂದು 2 ತಿಂತೀನಿ. ಟೋಟಲ್ ಒಂದು 5 ಕಡುಬು ಗ್ಯಾರಂಟಿ ತಿಂತೀನಿ. ಆಮೇಲೆ ತಿಂತೀನಿ ಅಂತ ನನಗೇನು ಟೆನ್ಷನೂ ಇಲ್ಲ, ಗಿಲ್ಟೂ ಇಲ್ಲ, ಇದಕ್ಕೆ ಹೋಗಿ ಎಕ್ಸ್ಟ್ರಾ ವರ್ಕೌಟ್ ಮಾಡಬೇಕಂತ ಏನಿಲ್ಲ. ಪೀಸ್, ಯಾವುದು ಮಿಸ್ ಮಾಡಬಾರ್ದು ಅಷ್ಟೇ ಕಾನ್ಸೆಪ್ಟು. ಮನೆ ಊಟ ತಿನ್ನಬೇಕು, ಹಬ್ಬದ ಊಟ ತಿನ್ನಬೇಕು, ರೆಗ್ಯುಲರ್ 1 ಅವರ್ ಎಕ್ಸಸೈಸ್ ಮಾಡಬೇಕು, ಹೊರಗಡೆ ಊಟ 100% ಬಿಡಬೇಕು ಅಷ್ಟೇ. ಡೇ 11 ಶ್ರಾವಣ ಮುಗೀತಿದ್ದಂಗೆ ಮನಸ್ಸು, ನಾಲಿಗೆ, ಬಾಯಿ, ಮನಸ್ಸು, ಹೃದಯ, ಬುದ್ಧಿ ಎಲ್ಲ ಚಪಲ ಆಸೆ ಆಗಿ ಮಟನ್ ಚಿಕನ್ಗೆ ವಾಪಸ್ ಬಂದುಬಿಟ್ಟಿದ್ದೀವಿ. ಪಾಪ ಮಟನ್ ಚಿಕನ್ನು ನಮ್ಮನ್ನ ಮಿಸ್ ಮಾಡ್ಕೊತಿದ್ರು ಇಷ್ಟು ದಿನ. ಬನ್ನಿ ತೊಗೊಳ್ಳಿ ಬೇಗ, ಯಾಕೆ ನೀವು ನಮ್ಮನ್ನ ತೊಗೊಂಡೋಗ್ತಾ ಇಲ್ಲ ಅಂತ ಕೇಳ್ತಾಯಿದ್ರು. ಹಾಗಾಗಿ ತಂದು ಮಾಡ್ಕೊಂಡು ತಿಂತಾಯಿದ್ದೀವಿ. ಕೈಮಾ ಚಿಕನ್ ಫ್ರೈ, ಮುದ್ದೆ, ಅನ್ನ, ಸಿಂಪಲ್. ಡೇ 11 ಮುಗೀತು, ಕ್ಲೋಸ್. ಪಾಪ್ಕಾರ್ನ್ ತಿನ್ನೋ ಆಸೆ ಆಗ್ಬಿಟ್ಟು ನೋಡಿ, ಸಿಂಪಲ್ ಈ ಥರ ಮಾಡಿರೋ ಪಾಪ್ಕಾರ್ನಲ್ಲಿ ಬಟರು, ಚೀಸು ಎಲ್ಲ ಏನೂ ಹಾಕಲ್ಲ, ಆರಾಮಾಗಿ ತಿನ್ಬೋದು, ಟೆನ್ಷನ್ ಇಲ್ಲ. ತಗೊಳ್ಳಿ, ತಿನ್ಕೊಳ್ಳಿ. ಜೈ ಗಣೇಶ. ದೇವರು ನಮಗೆ ಫ್ರೀಯಾಗಿ ಕೊಡೋದು ಒಂದೇ ಒಂದು, ಡೈರೆಕ್ಟಾಗಿ ಹ್ಯಾಂಡ್ ಟು ಹ್ಯಾಂಡ್ ಅಂದರೆ ಅನ್ನ. ಸೊ ದೇವ್ರು ಕೊಟ್ಟಿರೋ ಗಣೇಶ ಪ್ರಸಾದ ತಿನ್ಕೊಂಡು ಹೋಗ್ತಾ ಇದ್ದೀನಿ ಪೀಸಾಗಿ. ಸೂಪರ್. ಫೈನಲಿ 20 ಡೇಸ್ ಕಂಪ್ಲೀಟ್ ಆಗಿದೆ ಸ್ಟೇಜ್ 2ದು. ಇವತ್ತು ಡೇಟ್ ಸೆಪ್ಟೆಂಬರ್ 7. ಆ್ಯಕ್ಚುಲಿ ನಾನು ಸೆಪ್ಟೆಂಬರ್ 8 ಚೆಕ್ ಮಾಡಬೇಕಾಗಿತ್ತು 20 ಡೇಸ್ಗೆ. ಬಟ್ ಸಂಡೇ ಇವತ್ತು ಫ್ರೀ ಇದ್ದೀನಿ, ಹಾಗಾಗಿ ಇವತ್ತೇ ಚೆಕ್ ಮಾಡ್ತಾಯಿದ್ದೀನಿ. ನೋಡೋಣ ಈ 20 ಡೇಸು ಸ್ಟೇಜ್ 2ಅಲ್ಲಿ ಎಷ್ಟು ಕಮ್ಮಿ ಆಗಿದ್ದೀನಿ ಅಂತ. ನನಗನ್ಸ್ದಂಗೆ ನಾನು ಜಾಸ್ತಿ ಆಗಿರಲ್ಲ ಈ ಸರಿ. ರೀಸನ್ 1, ಗಣೇಶ ಹಬ್ಬ ಇದರಿಂದ ಪ್ರಸಾದ ಮಾತ್ರ ಸೂಪರಾಗಿ ಬ್ಯಾಟಿಂಗ್ ಆಡಿದ್ದೀನಿ, ಕಂಟ್ರೋಲ್ ಮಾಡಿಲ್ಲ. ಮನೇದೇ ತಿಂದೀನಿ, ರೋಡಲ್ಲಿ ಪ್ರಸಾದ 1-2 ಕಡೆ ಹೋಗಿದ್ದ ಕಡೆ ತಿಂದೀನಿ ನಾನು. ಬಟ್ ಅದೆಲ್ಲ ಮನೇಲಿ ಮಾಡಿರೋ ಥರನೇ ಇರುತ್ತೆ, ಏನು ಟೆನ್ಷನ್ ಬೇಡ. ಆದರೆ ಪ್ರಾಬ್ಲಮ್ ಏನಾಯಿತು ಅಂದರೆ, ನಾನು ಫುಡ್ಡು ಕೂಡ ಕಟ್ ಡೌನ್ ಮಾಡಬೇಕು ಪೋರ್ಷನ್ನ. ಬಟ್ ಅದನ್ನ ಕಟ್ ಡೌನ್ ಮಾಡಲಿಲ್ಲ ಈ ಸರಿ. ಯಾಕಂದರೆ ಗಣೇಶ ಹಬ್ಬ ಬರೋದು ವರ್ಷಕ್ಕೆ ಒಂದೇ ಸರಿ. ಕಡುಬು ತಿಂದೀನಿ, ಆ ಕಡುಬುಲು ವೆರೈಟಿ ಕಡುಬು ತಿಂದೀನಿ. ಆಮೇಲೆ ಪಲಾವ್ ತಿಂದೀನಿ, ಮೊಸರನ್ನ ತಿಂದೀನಿ, ಏನು ಪ್ರಸಾದ ಕೊಟ್ಟರು ಅದನ್ನು ನಾನು ತಿಂದೀನಿ. ಕೇಸರಿ ಬಾತೆಲ್ಲ ಕೊಟ್ಟಿದ್ದು ಅದನ್ನು ಅವಾಯ್ಡ್ ಮಾಡಿದೆ, ಬಟ್ ತಿಂದೀನಿ ಬೇರೆದೆಲ್ಲ. ಎರಡನೇದು, ವರ್ಕೌಟ್ ಕೂಡ ಕನ್ಸಿಸ್ಟೆಂಟಾಗಿ 20 ಡೇಸಲ್ಲಿ. ಸಂಡೇಸ್ ಯೂಶ್ವಲಿ ಮಾಡಲ್ಲ, ರೆಸ್ಟ್ ಕೊಡ್ತೀನಿ. 3 ಸಂಡೇಸ್ ಅಂತ ಬಿಟ್ಟರು, ಅದು ಬಿಟ್ಟು ಒಂದು 4 ಡೇಸ್ ಮೋಸ್ಟ್ಲಿ ಹೋಗಿಲ್ಲ ನಾನು. ಸೊ 20 ಡೇಸಲ್ಲಿ ಯೂಶ್ವಲಿ 17 ಡೇಸ್ ಮಾಡಬೇಕು ಕನ್ಸಿಸ್ಟೆಂಟಾಗಿ. ಬಟ್ ನಾನು ನನ್ನ ಪ್ರಕಾರ 13 ಡೇಸ್ ಮಾಡಿರ್ಬೋದೇನೋ. ಹಾಗಾಗಿ ಎರಡನೇದು. ಮೂರನೇ ರೀಸನ್ ಏನು ಅಂದರೆ, ಫಸ್ಟ್ ವೆಯ್ಟ್ ಲಾಸ್ ಏನಾಗುತ್ತೆ, ಯೂಶ್ವಲಾಗಿ ವಾಟರ್ ಲಾಸ್ ಆಗಿಬಿಡುತ್ತೆ. ಸೊ ವಾಟರ್ ಲಾಸ್ ಆದಮೇಲೆ ನಮ್ಮದು ಎಕ್ಸಾಕ್ಟ್ ಫ್ಯಾಟು, ಕೊಲೆಸ್ಟ್ರಾಲು ಅವೆಲ್ಲ ಬರ್ನ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜಿಂದ ಇದು ಸ್ಟಾರ್ಟ್ ಆಗೋದು. ಸೊ ಸೆಕೆಂಡ್ ಸ್ಟೇಜ್ ನನಗೆ ಅನಿಸ್ದಂಗೆ ವರ್ಕೌಟ್ ಚೆನ್ನಾಗಿ ಮಾಡಿದ್ದೀನಿ, ಸ್ಟ್ಯಾಮಿನಾ ಮತ್ತು ನನ್ನದು ಎನರ್ಜಿ ಲೆವೆಲ್ಲು ಇಂಪ್ರೂವ್ ಆಗಿದೆ. ಜಾಗಿಂಗ್ ಕೂಡ ಇವಾಗ 2 ರೌಂಡ್ ಮಾಡ್ತಾಯಿದ್ದೀನಿ. ವಾಕಿಂಗ್ ಕೂಡ 10,000 ಸ್ಟೆಪ್ಸ್ ಮಾಡ್ತಾಯಿದ್ದೀನಿ ಇವಾಗ ಸ್ಟೇಜ್ 2ಇಂದ. ಆಮೇಲೆ ಪುಲ್ಲಪ್ಸು, ಪ್ಯಾರಲಲ್ ಬಾರು, ಡಿಪ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಸೊ ವರ್ಕೌಟ್ದೇನು ನನಗೆ ಈ ಸರಿ ಒಳ್ಳೆ ಮಾಡಿದ್ದೀನಿ. ಇನ್ ಟರ್ಮ್ಸ್ ಆಫ್ ಫುಡ್ಡು, ನಾನು ಹೊರಗಡೆದು 2 ಮೀಲ್ ತಿಂದಿದ್ದೀನಿ. 2 ಮೀಲ್ ಬಿಟ್ಟರೆ 100% ಮನೆ ಫುಡ್ ಮಾಡಿದ್ದೀನಿ.
ಬಟ್ ಪೋರ್ಷನ್ ಕಟ್ ಮಾಡಿಲ್ಲ. ಪೋರ್ಷನ್ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಎಸ್ಪೆಷಲಿ ದೇವ್ರ ಪ್ರಸಾದ ಮತ್ತು ಹಬ್ಬ ಊಟ 100% ನಾನು ಪೋರ್ಷನ್ ಕಟ್ ಡೌನ್ ಮಾಡೋಕ್ಕಾಗಲಿಲ್ಲ. ಪೋರ್ಷನ್ನು ಚೆನ್ನಾಗಿ ಹೊಟ್ಟೆ ತುಂಬ ಅಷ್ಟು ಸ್ಯಾಟಿಸ್ಫೈಗರ್ಸ್ ತಿಂದಿದ್ದೀನಿ. ಏನಕ್ಕೆ ಗಣೇಶ ಬರೋದು ಒಂದೇ ಸರಿ, ಇನ್ನು ಬರೋದೇ ನೆಕ್ಸ್ಟ್ ವರ್ಷ, ಹಾಗಾಗಿ ತಿಂದಿದ್ದೀನಿ. ಪರವಾಗಿಲ್ಲ, ಇಟ್ಸ್ ಓಕೆ. ಪ್ರೊಸೆಸ್ಸು ಸ್ಲೋ ಆದರೂ ಪರವಾಗಿಲ್ಲ, ರಿಸಲ್ಟು ಫಾಸ್ಟಾಗಿ ಬರಲಿಲ್ಲ ಅಂದರೂ ಪರವಾಗಿಲ್ಲ. ಮೇನ್ ಫೋಕಸ್ ನಂದು ಸ್ಟ್ಯಾಮಿನಾ, ಎನರ್ಜಿ, ಹೆಲ್ತ್ ಚೆನ್ನಾಗಿರಬೇಕು. ವೆಯ್ಟ್ ಲಾಸ್ ಅದ್ರ ಜೊತೆನೇ ಮಾಡಬೇಕು. ಸ್ಲೋ ಪ್ರೊಸೆಸ್ ಆದರೂ ಪರವಾಗಿಲ್ಲ, ಇನ್ನು ವೆರಿ ಗುಡ್ ನೀಟ್ ಹೆಲ್ತಿ ವೇ ಮಾಡಬೇಕನ್ನೋದೇ ಕಾನ್ಸೆಪ್ಟು. ಸೊ ಇವಾಗ ವೆಯ್ಟ್ ಚೆಕ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಅಲ್ಲೇ ಲೈವ್ ವಿಡಿಯೋ ರೆಕಾರ್ಡ್ ಮಾಡಿ ಹಾಕ್ತೀನಿ. ಮೂರು kg ಲಾಸ್ ಆಗಿದೆ. 3 kg ಒಳ್ಳೆ ರಿಸಲ್ಟ್ ಆ್ಯಕ್ಚುಲಿ. ಏನಕ್ಕೆ ಅಂದರೆ ಫುಡ್ಡು ಸರಿ ಮಾಡಿರಲಿಲ್ಲ, ಪ್ಲಸ್ ನಾನು ಹೇಳ್ದಂಗೆ ವರ್ಕೌಟ್ ಕೂಡ ಒಂದು 5 ದಿನ ಹೋಗಿಲ್ಲ. ಸೊ 12 ಡೇಸ್ ವರ್ಕೌಟ್ ಮಾಡಿ ಫುಡ್ಸ್ ಕೂಡ ಸ್ವಲ್ಪ ಕಂಟ್ರೋಲ್ ಇದ್ದಂಗೆ ತಿಂದು 3 kgs ಒಳ್ಳೆ ರಿಸಲ್ಟೇ. ಸೊ ಇವಾಗ 108 ಇದ್ದೀನಿ. ಸೊ ನೋಡೋಣ, ಆದಷ್ಟು ಬೇಗ 3 ಡಿಜಿಟಿಂದ 2 ಡಿಜಿಟಿಗೆ ಬರಬೇಕು. ಸೊ ನೋಡೋಣ, ಇನ್ನೂ ಕಂಟಿನ್ಯೂ ಮಾಡ್ತೀನಿ. ಸದ್ಯಕ್ಕೆ ನೆಕ್ಸ್ಟು ಇದನ್ನೇ ಕಂಟಿನ್ಯೂ ಮಾಡ್ತೀನಿ, ಸೇಮ್ ಇವಾಗ ಏನು ಮಾಡಿದ್ದೀನಿ 20 ಡೇಸು. ನೆಕ್ಸ್ಟಲ್ಲಿ ಏನೋ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಏನೋ ಚೇಂಜಸ್ ಮಾಡೋಣ. ಸೊ ಥ್ಯಾಂಕ್ಸ್ ಆಲ್ ಫಾರ್ ವಾಚಿಂಗ್. ಸೆಪ್ಟೆಂಬರ್ 8ರಿಂದ ಸೆಪ್ಟೆಂಬರ್ 28ಕ್ಕೆ ಸ್ಟೇಜ್ 3 ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಅಪ್ಡೇಟು ಸೆಪ್ಟೆಂಬರ್ 28 ಆದಮೇಲೆ ಕೊಡ್ತೀನಿ. ಅಲ್ಲಿವ್ರಿಗೆಲ್ಲರೂ ಟೇಕ್ ಕೇರ್, ಮಸ್ತ್ ಮಜಾ ಮಾಡಿ, ಹೆಲ್ತಿಯಾಗಿರಿ, ಒಳ್ಳೆ ಊಟ ಮಾಡ್ಕೊಂಡು ಮನೇಲಿ ಒಳ್ಳೆ ರೆಸ್ಟ್ ತೊಗೊಂಡು ಕೆಲಸ ಮಾಡ್ಕೊಂಡು ನಿಮ್ಮದೇ. ಬಾಯ್ ಬಾಯ್. ತಿನ್ಬೇಡ ಕಮ್ಮಿ, ತುಂಬ ತಿನ್ಬೇಡ ಕಮ್ಮಿ, ತಿನ್ಬೇಡ